ಮಕ್ಕಳ ಭವಿಷ್ಯ ಒಳ್ಳೇದಾಗಲಿ ಅಂತೇಳಿ ಎಲ್ಲ ಪೇರೆಂಟ್ಸ್ಗಳು ಅವರ ಶ್ರಮವನ್ನು ಪಟ್ಟೆ ಪಡ್ತಾರೆ. ನಾವು ನನ್ನ ಮಗನ ಉತ್ತಮ ಭವಿಷ್ಯಕ್ಕಾಗಿ ಅವನ ವೈದ್ಯನ ಮಾಡಬೇಕು ಅಂತೇಳಿ ಅವನ ಆಸೆಯನ್ನು ಈಡೇರಿಸಬೇಕು ಅಂತೇಳಿ ನೀಟ್ ಎಕ್ಸಾಮಲ್ಲಿ ಬರೆಸಿದ್ದೀವಿ. ಆದರೆ ನೀಟ್ ಎಕ್ಸಾಮ್ ಎಲ್ಲರೂ ಪಾಸ್ ಆಗಲಿಕ್ಕೆ ಸರ್ಕಾರಿ ಸೀಟನ್ನು ಹೊಂದಲಿಕ್ಕೆ ಆಗಲ್ಲ. ಎಕ್ಸಾಮ್ ಬರೆದಿರೋರಲ್ಲಿ ಕೆಲವೊಬ್ಬರಿಗೆ ಮಾತ್ರ ಸಿಕ್ಕಿರುತ್ತೆ. ಆದರೆ ಆ ಅವಕಾಶ ಹೊರದೇಶಗಳಲ್ಲಿ ವಿದೇಶಗಳಲ್ಲಿ ಡಾಕ್ಟರ್ಗಳಾಗ್ತಕ್ಕಂಥ ಅವಕಾಶ ಎಲ್ರಿಗೂ ಇದೆ ಅಂತಕ್ಕಂಥ ಒಂದು ಸನ್ನಿವೇಶ ನಾವು ಫೋನ್ಗಳ ಮುಖಾಂತರ ನೋಡಬೇಕಾದ್ರೆ ಫೇಸ್ಬುಕ್ಕಲ್ಲಿ ಈ ವರ್ಲ್ಡ್ ಎಜುಕೇಷನ್ ಸೆಂಟರ್ ಒಂದು ಮಾಹಿತಿ ನಮಗೆ ಸಿಕ್ತು. ಮಾಹಿತಿ ಸಿಕ್ಕ ನಂತರ ನಾವು ದೂರವಾಣಿ ಮುಖಾಂತರ ಮಾತಾಡಿದ್ವಿ. ಸೆಮಿನಾರ್ ನಡೀತು ಹುಬ್ಬಳ್ಳಿಯಲ್ಲಿ, ಅದಕ್ಕೂ ಹೋಗಿ ಅಟೆಂಡ್ ಆದ್ವಿ. ಮತ್ತು ವಿದ್ಯಾಲಕ್ಷ್ಮಿ ಎಕ್ಸಾಮು ಬರೆದ್ರು ಹುಡುಗರು, ಅದರಲ್ಲೂ ಮೇಡಮ್ ಅವರು ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ನಾವು ಯಾವತ್ತೂ ವರ್ಲ್ಡ್ ಎಜುಕೇಷನ್ ಸೆಂಟ್ರಿಗೆ ಋಣಿಯಾಗಿರ್ತೀವಿ. ಯಾಕಂತಂದರೆ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಅವರು ಸದಾಕಾಲ ಕರ್ನಾಟಕ ಹಾಗೂ ಅಕ್ಕಪಕ್ಕದ ಎಲ್ಲ ರಾಜ್ಯದ ನೀಟ್ ಬರೀತಕ್ಕಂಥ ಡಾಕ್ಟ್ರುಗಳಾಗ್ತಕ್ಕಂಥ ಮಕ್ಕಳಿಗೆ ಸುವರ್ಣಾವಕಾಶಗಳನ್ನು ಕೊಡ್ತಾ ಇರಲಿ. ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ. ಇವರೆಲ್ಲ ವಾಪಸ್ ಬಂದು ದೇಶದ ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡಲಿ. ಆ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಶ್ರೇಯಸ್ಸು ವರ್ಲ್ಡ್ ಎಜುಕೇಷನ್ಗೆ ಸಿಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಜಿಯಾ, ನೀನು ಜಾರ್ಜಿಯಾ ಜಿಯೋಮಡಿಗೆ ಹೋಗ್ತಾ ಇದೆಯಾ ವರ್ಲ್ಡ್ ಎಜುಕೇಷನ್ ಸೆಂಟರ್ ಮೂಲಕ? ನಿನ್ನ ಅಭಿಪ್ರಾಯ ತಿಳಿಸ್ಕೊಡಪ್ಪ. ಭಾಳ ಖುಷಿ ಆಗ್ತಿದೆ ಮೇಡಮ್. ಅಂದರೆ ಅಲ್ಲಿ ಜಾರ್ಜಿಯಾನಲ್ಲಿ ಏನಂದರೆ ಜಾಸ್ತಿ ಇದಾಗಿದೆ ಅಂದರೆ FMG ಮತ್ತು USMLE ಕೋಚಿಂಗ್ ಕೊಡ್ತಾರಂತ ಮ್ಯಾಮ್ ಹೇಳಿದ್ವಿ. ಇದು ಸರ್ ಇವತ್ತು ಹೇಳಿದರು. ಅದಕ್ಕೋಸ್ಕರ ಅದು USMLE ಪ್ರಿಪ್ರೇಷನಿಗೋಸ್ಕರನೇ ಜಾಸ್ತಿ ಇದು ಮಾಡಿ ಹೋಗ್ತಾ ಇದ್ದೀವಿ. ವರ್ಲ್ಡ್ ಎಜುಕೇಷನ್ ಸೆಂಟರ್ ಇಂದನೇ ಇದೆಲ್ಲ ನಮಗೆ ಗೊತ್ತಾಗಿದ್ದಿಲ್ಲ. ಅಂದರೆ ಜಾರ್ಜಿಯಾದ ಗೊತ್ತಿದ್ದೇ ಇಲ್ಲ ನಮಗೆ. ಬರೀ ರಷ್ಯಾದು ಅದು ಇದು ಗೊತ್ತಿತ್ತು. ಜಾರ್ಜಿಯಾ ಬಗ್ಗೆ ಏನು ಮಾಹಿತಿನೇ ಗೊತ್ತಿದ್ದಿಲ್ಲ. ನಿಮ್ಮ ಮ್ಯಾಮ್ ಕೌಶಲ್ಯ ಮ್ಯಾಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರಾಗಿ ಹೇಳಿದ್ದಕ್ಕೆ ಎಲ್ಲ ಗೊತ್ತಾಗಿತ್ತು. ಅದಕ್ಕೋಸ್ಕರ ಗೊತ್ತಾಯಿತು. ಥ್ಯಾಂಕ್ ಯು. ಹಾಂ ಎಲ್ಲ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.